ಈತ ಅರಮನೆಯಲ್ಲಿ ಹುಟ್ಟಿದವನಲ್ಲ, ಗುರುಕುಲದಲ್ಲಿ ಬೆಳೆದವನಲ್ಲ. ಆದರೂ ಈತನ ಗುರಿ ಯಾವುದೇ ರಾಜಕುಮಾರನಿಗಿಂತಲೂ ಕಡಿಮೆ ಇರಲಿಲ್ಲ. ಈತ ನಿಷಾದ ಕುಲದಲ್ಲಿ ಹುಟ್ಟಿ ಅರಣ್ಯದ ಮಣ್ಣಿನಲ್ಲಿ ಬೆಳೆದ ಯೋಧ. ಅರಣ್ಯ ಈತನನ್ನ ಕಠಿಣಗೊಳಿಸಿದರೂ ಕ್ರೂರನನ್ನಾಗಿಸಲಿಲ್ಲ. ಈತನ ಅಪಾರ ಶಕ್ತಿ ಆತನಿಗೆ ಅಹಂಕಾರ ಹುಟ್ಟಿಸಲಿಲ್ಲ. ಆತನ ಜನ್ಮ ಆತನಿಗೊಂದು ಹೆಸರು ನೀಡಿದ್ದರೂ ಆತನ ಪ್ರತಿಭೆ ಇತಿಹಾಸ ಬೇರೆಯೇ ಹೆಸರಿನಿಂದ ಗುರುತಿಟ್ಟುಕೊಳ್ಳುವಂತೆ ಮಾಡಿತ್ತು. ಗುರುವೇ ಈತನನ್ನು ತಿರಸ್ಕರಿಸಿದರೂ ಆತ ಗುರುವನ್ನು ತ್ಯಜಿಸಲಿಲ್ಲ. ಅವರ ಪ್ರತಿಮೆ ಮುಂದೆ ತಲೆಬಾಗಿದ ಈತನಿಗೆ ವಿಧಿ ಇತಿಹಾಸವೇ ತಲೆಬಾಗುವಂತೆ ಮಾಡಿತ್ತು. ಆತನೇ ಗುರುವಿಲ್ಲದ ಶಿಷ್ಯ. ಅರ್ಜುನನಿಗೂ ಪ್ರಬಲ ಪ್ರತಿರೋಧ ಒಡ್ಡಬಲ್ಲ ಕೆಲವೇ ಕೆಲವರಲ್ಲಿ ಒಬ್ಬ ಅಪ್ರತಿಮ ಧನುರ್ಧಾರಿ ಏಕಲವ್ಯ. ಏಕಲವ್ಯ ನಿಷಾದ ಕುಲ, ಅಂದರೆ ಈಗಿನ ಬೇಡ ಜನಾಂಗ ಅಥವಾ ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿದ ಕೂಸು. ತಂದೆ ಹಿರಣ್ಯಧನ್ಯ, ನಿಷಾದ ಕುಲದ ಮುಖ್ಯಸ್ಥ. ತಾಯಿ ಸುಲೇಖಾ. ಇವರು ಗಿರಿಜನ ಪಂಗಡಕ್ಕೆ ಸೇರಿದವರಾಗಿದ್ದರಿಂದ ಕಾಡಿನಲ್ಲಿ ಜೀವನ ಸಾಗಿಸುತ್ತಾ ಹಸಿವನ್ನು ನೀಗಿಸಿಕೊಳ್ಳಲು ಬೇಟೆಯಾಡುತ್ತಾ ಬದುಕುತ್ತಿದ್ದರು. ಅಂತೆಯೇ ಬಾಲ ಏಕಲವ್ಯನೂ ಕೂಡ ಚಿಕ್ಕಂದಿನಿಂದಲೇ ಅರಣ್ಯದ ಮಡಿಲಲ್ಲಿ ಬೆಳೆಯುತ್ತಾ ಮರ ಗಿಡ ಬೆಟ್ಟಗುಡ್ಡಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುತ್ತಾ ಬೆಳೆದ. ಪ್ರಾಣಿಗಳ ಚಲನೆ, ಗಾಳಿಯ ದಿಕ್ಕು, ಎಲೆಗಳ ಸದ್ದು ಎಲ್ಲವೂ ಅವನಿಗೆ ಪಾಠವಾಗಿತ್ತು. ಕಣ್ಣುಗಳು ನಿದ್ದೆಗೆ ಜಾರಿದರೂ ಮನಸ್ಸು ಸದಾ ಎಚ್ಚರದಿಂದಿರುತ್ತಿತ್ತು. ಅವನ ಬಾಲ್ಯ ಸರಿಯಾದ ಜೀವನ ಸೌಕರ್ಯಗಳಿಲ್ಲದೆ ಸಹನೆ ಹೋರಾಟಗಳ ನಡುವೆ ಆರಂಭವಾಗಿತ್ತು. ತಂದೆ ಹಿರಣ್ಯಧನ್ಯ ತುಂಬಾ ಶಕ್ತಿಶಾಲಿ ಮತ್ತು ಬೇಟೆಯಲ್ಲಿ ನಿಪುಣರಾಗಿದ್ದರಿಂದ ಏಕಲವ್ಯನಿಗೆ ಬಿಲ್ವಿದ್ಯೆ ರಕ್ತಗತವಾಗಿಯೇ ಕರಗತವಾಗಿತ್ತು. ಅಂದೊಂದು ದಿನ ಅರ್ಧ ನಿದ್ದೆಯಲ್ಲೇ ಎದ್ದ ಹಿರಣ್ಯಧನ್ಯ ಅಕ್ಕಪಕ್ಕದಲ್ಲಿ ತನ್ನ ಮಗ ಕಾಣದ ಕಾರಣ ಗಾಬರಿಗೊಂಡು ಹೊರಗೆ ಬರ್ತಾನೆ. ಸುತ್ತಮುತ್ತ ನೋಡಲಾಗಿ ಮಂಜು ಕವಿದ ಬೆಳಕಿನಲ್ಲಿ ಆತನಿಗೊಂದು ಪುಟ್ಟ ಶರೀರ ಕಾಣುತ್ತೆ. ಬಾಲಕ ಏಕಲವ್ಯ ಒಬ್ಬಂಟಿಯಾಗಿ ಬಿಲ್ಲನ್ನಿಡಿದು ನಿಂತಿರುತ್ತಾನೆ. ಈತ ಏನೋ ಅಪಾಯವಿರಬಹುದೆಂದು ಹತ್ತಿರಕ್ಕೆ ಹೋಗಿ ನೋಡಲಾಗಿ ಅಲ್ಲಿ ಯಾವುದೇ ಶತ್ರುವಿರಲಿಲ್ಲ. ಕುತೂಹಲಗೊಂಡ ಹಿರಣ್ಯಧನ್ಯ ತೀಕ್ಷ್ಣವಾಗಿ ಆತನನ್ನ ಗಮನಿಸಲಾಗಿ ಆತ ಯಾವುದೋ ಯುದ್ಧಕ್ಕೆ ನಿಂತ ಹಾಗೆ ಭಾಸವಾಗುತ್ತಿತ್ತು. ಆತನ ಕಣ್ಣುಗಳಲ್ಲಿ ಏಕಾಗ್ರತೆ ಮನೆ ಮಾಡಿತ್ತು. ಆತ ಬಿಲ್ಲನ್ನು ಮೇಲೆತ್ತಲಾಗಿ ಆತನ ಕೈಯಲ್ಲಿ ನಡುಕವಿರಲಿಲ್ಲ, ಉಸಿರಲ್ಲಿ ಗಾಬರಿ ಇರಲಿಲ್ಲ. ಗಾಳಿಯ ದಿಕ್ಕನ್ನು ನೋಡಿದ ಆತ ಕ್ಷಣ ಮಾತ್ರದಲ್ಲೇ ಒಂದರ ಹಿಂದೊಂದರಂತೆ ಹಲವು ಬಾಣಗಳನ್ನು ಹೂಡುತ್ತಿದ್ದ. ಹೂಡಿದ ಬಾಣಗಳೆಲ್ಲವೂ ಗುರಿಯನ್ನು ನಿಖರವಾಗಿ ತಲುಪುತ್ತಿದ್ದವು. ಆದರೂ ಆತ ಗರ್ವಪಡುತ್ತಿಲ್ಲ, ಒಂದಿಷ್ಟು ಶಬ್ದ ಮಾಡುತ್ತಿಲ್ಲ. ಈತನ ಈ ನಿಖರತೆ ಏಕಾಗ್ರತೆಯನ್ನು ಕಂಡ ಹಿರಣ್ಯಧನ್ಯನಿಗೆ ಮನಸ್ಸಲ್ಲಿ ಏನೋ ಒಂದು ಆನಂದ. ತಡ ಮಾಡದ ಹಿರಣ್ಯಧನ್ಯ ಇಂತಹ ಪ್ರತಿಭೆಗೆ ಗುರು ಬೇಕು. ಸೂಕ್ತ ಮಾರ್ಗದರ್ಶನವಿಲ್ಲದೆ, ಸೂಕ್ತ ವೇದಿಕೆ ಇಲ್ಲದೆ ನನ್ನ ಮಗ ನನ್ನಂತೆಯೇ ಕಾಡಿನಲ್ಲಿ ಉಳಿಯಬಾರದು ಎಂದು ನಿಶ್ಚಯಿಸಿ ಆತನನ್ನೇ ನೋಡುತ್ತಾ ನಿಲ್ಲುತ್ತಾನೆ. ಏಕಲವ್ಯ ಅಭ್ಯಾಸ ಮುಗಿಸಿದಾಕ್ಷಣ ಆತನ ಬಳಿಗೆ ಬಂದ ಹಿರಣ್ಯಧನ್ಯ ಆತನ ಭುಜದ ಮೇಲೆ ಕೈ ಇಟ್ಟು, ಮಗು, ನೀನು ಸಾಮಾನ್ಯನಲ್ಲ, ನಿನ್ನ ಪ್ರತಿಭೆ ಅದ್ಭುತ. ನೀನು ನನ್ನಂತೆಯೇ ಈ ಕಾಡಿನಲ್ಲಿ ಉಳಿಯಬಾರದು. ನೀನು ಮಹಾನ್ ಧನುರ್ಧಾರಿಯಾಗಬೇಕು. ನಿನ್ನನ್ನು ಕಂಡು ಲೋಕ ಮೆಚ್ಚಬೇಕು. ನಿನಗೆ ಮಹಾನ್ ಗುರುಗಳ ಮಾರ್ಗದರ್ಶನದ ಅವಶ್ಯಕತೆ ಇದೆ. ನಡಿ ಎಂದು ಹಸ್ತಿನಾಪುರದ ದಾರಿ ತೋರಿದ. ಇದೇ ಮೊದಲ ಬಾರಿಗೆ ಏಕಲವ್ಯ ಅರಣ್ಯ ಬಿಟ್ಟು ನಗರದತ್ತ ನಡೆದಿದ್ದ. ಕಲ್ಲಿನ ದಾರಿಗಳು, ಕುದುರೆಗಳ ಸದ್ದು, ಗುರು ಶಿಷ್ಯರ ಸಂಭಾಷಣೆಗಳು ಇವನಿಗೆ ಎಲ್ಲವೂ ಹೊಸದು. ಇವನ ಕಾಲುಗಳು ಸ್ವಲ್ಪ ಹಿಂಜರಿದರೂ ಹೃದಯ ಮಾತ್ರ ಧೈರ್ಯದಿಂದ ತುಂಬಿತ್ತು. ಏಕೆಂದರೆ ಇವನು ಇಲ್ಲಿಗೆ ಬಂದಿದ್ದು ಪ್ರವಾಸಕ್ಕಲ್ಲ, ತನ್ನ ವಿಧಿಯನ್ನು ಪರೀಕ್ಷಿಸೋಕೆ. ಕ್ಷಣಕಾಲ ಕಾದ ನಂತರ ಗುರುದ್ರೋಣರ ಆಗಮನವಾಗುತ್ತೆ. ಅವರನ್ನು ನೋಡಿದ ಕ್ಷಣ ಏಕಲವ್ಯನ ಮುಖದಲ್ಲಿ ಏನೋ ಒಂದು ಆನಂದ. ತಕ್ಷಣವೇ ತನ್ನ ಬಿಲ್ಲನ್ನು ಕೆಳಗಿಟ್ಟು ದ್ರೋಣರಿಗೆ ತಲೆಬಾಗಿದ ಏಕಲವ್ಯನಲ್ಲಿ ಒಂಚೂರು ಅಹಂಕಾರವಿಲ್ಲ, ಗರ್ವವಿಲ್ಲ. ಅವರ ಪಾದ ಸ್ಪರ್ಶ ಮಾಡಿ, ಗುರುದೇವ, ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ, ನನಗೆ ಧನುರ್ವಿದ್ಯೆ ಪ್ರದಾನ ಮಾಡಿ ಎಂದು ಬೇಡುತ್ತಾನೆ. ಅವನ ಧ್ವನಿಯಲ್ಲಿ ದೌರ್ಬಲ್ಯವಿರಲಿಲ್ಲ, ತವಕವಿತ್ತು. ದ್ರೋಣಾಚಾರ್ಯರು ಆತನ ಕಣ್ಣಿನಲ್ಲಿ ಏನೋ ಒಂದು ಅಸಾಧಾರಣ ಗಂಭೀರತೆಯನ್ನು ಕಾಣುತ್ತಾರೆ. ಆತನನ್ನು ಮೇಲೆ ಎಳೆದು ತಿಳಿಸಿ ಅವನ ಹೆಸರು ಮತ್ತು ಕುಲವನ್ನು ಕೇಳುತ್ತಾರೆ. ಆತ ತನ್ನ ಹೆಸರು ಮತ್ತು ಕುಲವನ್ನು ತಿಳಿಸಿ ತನ್ನ ಹಿನ್ನೆಲೆಯನ್ನು ವಿವರಿಸಲಾಗಿ ಆತನ ತೇಜಸ್ಸು, ಆತನು ಬೆಳೆದು ಬಂದ ದಾರಿ, ಆತನು ಬಿಲ್ಲನ್ನು ಹಿಡಿದಿದ್ದ ರೀತಿ ಎಲ್ಲವನ್ನೂ ಕಂಡು ದ್ರೋಣಾಚಾರ್ಯರಿಗೆ ಆತನ ಪ್ರತಿಭೆ ಅರ್ಥವಾಗತೊಡಗಿತು. ಈತನಿಗೆ ವಿದ್ಯೆ ಮಾರ್ಗದರ್ಶನ ನೀಡಿದರೆ ಈತ ಪ್ರಪಂಚ ಕಾಣುವ ಅದ್ಭುತ ಧನುರ್ಧಾರಿಯಾಗುತ್ತಾನೆಂದು ಅರಿವಾಗತೊಡಗಿತು. ಅದೇ ಸಮಯಕ್ಕೆ ತನ್ನ ಕರ್ತವ್ಯವೂ ಸಹ ನೆನಪಾಯಿತು. ದ್ರೋಣಾಚಾರ್ಯರು ಧೃತರಾಷ್ಟ್ರನ ಅರಮನೆಯ ಶಿಕ್ಷಕರು, ಭೀಷ್ಮನ ಅಧೀನದಲ್ಲಿದ್ದ ರಾಜಗುರು, ಅಲ್ಲಿನ ಸಮಾಜ ಮತ್ತು ಅರಮನೆಯ ನಿಯಮಗಳಿಗೆ ಬದ್ಧರಾಗಿದ್ದವರು. ಅದಲ್ಲದೆ ಏಕಲವ್ಯ
ಕುರುವಂಶಕ್ಕೆ ಸೇರಿದವನಲ್ಲ. ಈತ ವಿದ್ಯೆ ಕಲಿತು ಭವಿಷ್ಯದಲ್ಲಿ ಕುರುವಂಶಕ್ಕೆ ಶತ್ರುವಾಗುವ ಸಾಧ್ಯತೆಯೂ ಹೆಚ್ಚು. ಅಂತಹ ಯೋಧನಿಗೆ ತರಬೇತಿ ನೀಡುವುದು ರಾಜಕೀಯವಾಗಿ ಅಪಾಯಕಾರಿ ಎಂದು ತಿಳಿದ ಇವರು ಕುರುವಂಶದ ರಾಜಕುಮಾರರಿಗಲ್ಲದೆ ಇನ್ಯಾರಿಗೂ ನಾನು ವಿದ್ಯೆ ಕಲಿಸಲಾರೆ ಎಂದು ತಿಳಿಸುತ್ತಾರೆ. ಆ ಮಾತು ಏಕಲವ್ಯನ ಹೃದಯಕ್ಕೆ ಬಾಣದಂತೆ ಬಂದು ತಾಕಿತ್ತು. ಆದರೆ ಆತ ಕುಸಿಯಲಿಲ್ಲ, ವಾದಿಸಲಿಲ್ಲ, ಪ್ರಶ್ನಿಸಲೂ ಇಲ್ಲ. ಕಣ್ಣಲ್ಲಿ ನೋವಿದ್ದರೂ ಅದನ್ನು ಹೊರಗೆ ತೋರ್ಪಡಿಸದೆ ನಿಧಾನವಾಗಿ ಬಾಗಿ ಅವರಿಗೆ ವಂದಿಸಿ ಆಶ್ರಮದಿಂದ ಹೊರಟ. ಒಮ್ಮೆಯೂ ಹಿಂತಿರುಗಿ ನೋಡಲೇ ಇಲ್ಲ. ತನ್ನ ತಂದೆಯಿಂದ ಗುರು ದ್ರೋಣಾಚಾರ್ಯರ ಗುಣಗಾನ ಕೇಳುವಾಗಲೇ ಅವರೇ ನನ್ನ ಗುರು ಎಂದು ಮನದೊಟ್ಟು ಮಾಡಿಕೊಂಡಿದ್ದ ಈತನಿಗೆ ಈ ತಿರಸ್ಕಾರ ಈತನ ಆತ್ಮಬಲವನ್ನು ಕುಗ್ಗಿಸಿತ್ತು. ಆದರೆ ನಿನಗೆ ಇಲ್ಲಿ ಸ್ಥಾನವಿಲ್ಲ ಎಂಬ ಗುರುದ್ರೋಣರ ಮಾತು ಈತನಲ್ಲಿ ಛಲ ಮೂಡುವಂತೆ ಮಾಡಿತ್ತು. ಇಲ್ಲಿ ನನ್ನ ತಪ್ಪೇನು? ರಾಜಕುಮಾರನಾಗಿ ಹುಟ್ಟದೇ ಇದ್ದಿದ್ದೇ ನನ್ನ ತಪ್ಪ. ಉನ್ನತ ಶಿಕ್ಷಣ ಅವರಿಗೆ ಮಾತ್ರ ಸೀಮಿತವಾ? ನಾನೂ ಕಲಿಯುವೆ, ಅವರಿಗಿಂತ ಅತ್ಯುತ್ತಮ ಧನುರ್ಧಾರಿಯಾಗುವೆ ಎಂದು ತನ್ನೊಳಗೆ ಶಪಥ ಮಾಡಿಕೊಂಡು ಕಾಡಿನಂಚಿಗೆ ನಡೆದ ಏಕಲವ್ಯ ಕೆಲ ಕಾಲ ಕಣ್ಣು ಮುಚ್ಚಿ ಕೂತು ತನ್ನೊಳಗಿನ ಅತ್ಯುತ್ತಮ ಶಿಷ್ಯನನ್ನು ಜಾಗೃತಗೊಳಿಸತೊಡಗಿದ. ಗುರು ದ್ರೋಣರು ನನ್ನನ್ನು ತ್ಯಜಿಸಿದರೇನಂತೆ. ನಾನು ಅಂದೇ ನಿರ್ಧಾರ ಮಾಡಿದಂತೆ ಅವರೇ ನನ್ನ ಗುರುಗಳು ಎಂದು ತೀರ್ಮಾನ ಮಾಡಿ ಮಣ್ಣಲ್ಲಿ ಅವರ ಮೂರ್ತಿಯನ್ನು ನಿರ್ಮಿಸಲು ನಿಂತ. ಗುರುದರ್ಶನ ಅವನ ಕಲ್ಪನೆಯಲ್ಲಿ ಜೀವಂತವಾಗಿತ್ತು. ಅವರನ್ನೇ ನೆನಪಿಸಿಕೊಳ್ಳುತ್ತಾ ಅವರ ಮುಖ, ಅವರ ಕಣ್ಣುಗಳು, ಅವರ ಪೂರ್ತಿ ದೇಹವನ್ನೇ ನಿರ್ಮಿಸಿ ಅವರ ಮುಂದೆ ತಲೆಬಾಗಿ ನಿಂತ. ಆದರೆ ಈ ಸಲ ನನಗೆ ಕಲಿಸಿರಿ ಎಂದು ಬೇಡಲಿಲ್ಲ, ನಾನು ಕಲಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಆ ಪ್ರತಿಮೆಯೇ ಅವನಿಗೆ ಗುರುವಾದರು. ಅರಣ್ಯವೇ ಅವನ ಗುರುಕುಲವಾಯಿತು. ಪ್ರತಿದಿನ ಮುಂಜಾನೆ ಬೇಗನೆ ಎದ್ದು ಪ್ರತಿಮೆಗೆ ವಂದಿಸಿ ನಂತರ ಬಿಲ್ಲನ್ನು ಮುಟ್ಟುತ್ತಿದ್ದ. ತಪ್ಪಿದ ಬಾಣ ಪಾಠವಾಗುತ್ತಿತ್ತು, ತಾಕಿದ ಬಾಣ ಪ್ರತಿಜ್ಞೆಯಾಗುತ್ತಿತ್ತು. ಯಾರೂ ಕಲಿಸದಂತೆ ಈ ಶಿಷ್ಯ ತನ್ನ ಗುರುತ್ವವನ್ನು ತಾನೇ ರೂಪಿಸಿಕೊಳ್ಳುತ್ತಿದ್ದ. ಬೆಳಿಗ್ಗೆಗಳು ಬದಲಾಗುತ್ತಾ ಹೋದವು, ದಿನಗಳು ತಿಂಗಳಾದವು, ತಿಂಗಳುಗಳು ವರ್ಷಗಳಾದವು. ಮಳೆ, ಗಾಳಿ, ಬಿಸಿಲಿನ ಬೇಗೆ ಅವನಿಗೆ ತಾಕದಾದವು. ಕಾಡಿನ ಶಬ್ದಗಳೇ ಅವನ ತರಬೇತಿಯ ಭಾಗವಾದವು. ಎಲೆಗಳ ಸದ್ದು, ಪಕ್ಷಿಗಳ ಹಾರಾಟ, ಗಾಳಿಯ ದಿಕ್ಕೆ ಅವನಿಗೆ ಪಾಠವಾದವು. ದಿನ ಕಳೆದಂತೆ ಅವನ ಉಸಿರು, ಕೈ, ಕಣ್ಣುಗಳು ಒಂದೇ ಲಯ ಕಂಡುಕೊಳ್ಳಲು ಶುರು ಮಾಡಿದವು. ಬಾಲಕನ ಕೈಯಲ್ಲಿದ್ದ ಬಿಲ್ಲು ಈಗ ಯೋಧನ ಕೈಯಲ್ಲಿ ನೆಲೆಯಾಯಿತು. ಹೀಗೆ ದಿನ ಕಳೆದಂತೆ ಅಂದೊಂದು ದಿನ ಹಸ್ತಿನಾಪುರದ ಅರಣ್ಯದ ಅಂಚಿನಲ್ಲಿ ರಾಜಕುಮಾರರು ಬೇಟೆಗೆ ಬಂದಿದ್ದರು. ಅವರ ಕೈಯಲ್ಲಿ ಬಿಲ್ಲುಗಳು, ಕಣ್ಣಲ್ಲಿ ಅಹಂಕಾರ ತಾಂಡವವಾಡುತ್ತಿತ್ತು. ಅದರಲ್ಲೊಬ್ಬ ಈ ಅರ್ಜುನ. ಈತ ಕೊಟ್ಟ ಗುರಿಯನ್ನು ತಪ್ಪದೆ ತಾಗಿಸುತ್ತಲಾಗಿ ಗೆಳೆಯರು ಅರ್ಜುನನೇ ಶ್ರೇಷ್ಠ ಧನುರ್ಧರ ಎಂದು ಎಲ್ಲೆಲ್ಲೂ ಚೀರಾಡುತ್ತಿದ್ದರು. ಅಷ್ಟರಲ್ಲೇ ಒಂದು ಅಸಾಧಾರಣ ಘಟನೆ ನಡೆಯಿತು. ಬೇಟೆಗೆಂದು ಜೊತೆಗೆ ಬಂದಿದ್ದ ನಾಯಿಗಳ ಬಾಯಿ ಕ್ಷಣ ಮಾತ್ರದಲ್ಲೇ ಮುಚ್ಚಿಕೊಂಡಿತ್ತು. ಎಲ್ಲೆಲ್ಲೂ ಮೌನ. ಒಂದು ಹನಿ ರಕ್ತವಿಲ್ಲ, ಗಾಯವಿಲ್ಲ. ಆದರೂ ಅದರ ಬಾಯಿಗೆ 7 ಬಾಣಗಳು ನಿಖರವಾಗಿ ತೂರಿದ್ದವು. ಇದನ್ನು ಕಂಡು ಅರ್ಜುನನ ಕೈ ಸ್ತಬ್ಧವಾಯಿತು. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿ ಆಶ್ಚರ್ಯ. ಯಾರೀ ಧನುರ್ಧರ ಎಂದು ತನಗೆ ತಾನೇ ಕೇಳಿಕೊಳ್ಳತೊಡಗಿದ. ನಂತರ ಅದ್ಯಾರಾಗಿರಬಹುದು ಎಂದು ಹುಡುಕುತ್ತಾ ಸಾಗಲಾಗಿ ಅರಣ್ಯದ ಮಧ್ಯದಲ್ಲೊಬ್ಬ ಯುವಕ ಕೈಯಲ್ಲಿ ಬಿಲ್ಲನ್ನಿಡಿದು ನಿಂತಿದ್ದ. ಅರಮನೆಯ ವಸ್ತ್ರಗಳಿಲ್ಲ, ರಾಜಕುಮಾರನ ನಿಲುವಿಲ್ಲ. ಆತ್ಮವಿಶ್ವಾಸ ಮತ್ತು ಏಕಾಗ್ರತೆ ಮಾತ್ರ ಆತನಲ್ಲಿ ಮನೆ ಮಾಡಿತ್ತು. ಆತನ ಮುಂದೆ ಬಂದು ನಿಂತ ಅರ್ಜುನ, ಯಾರು ನೀ? ನಿನಗೆ ವಿದ್ಯೆ ಕಲಿಸಿದವರಾರು ಎಂದು ಕೇಳುತ್ತಾನೆ. ಆತ ಒಂದಿಷ್ಟು ವಿಚಲಿತನಾಗದೆ, ನಾನು ಏಕಲವ್ಯ, ನನ್ನ ಗುರು ದ್ರೋಣಾಚಾರ್ಯರು ಎಂದು ತಿಳಿಸುತ್ತಾನೆ. ಆ ಮಾತು ಅರ್ಜುನನ ಹೃದಯಕ್ಕೆ ಬಾಣದಂತೆ ತಾಗಿತ್ತು. ನನ್ನ ಹೊರತು ಈ ಜಗತ್ತಲ್ಲಿ ಯಾರೊಬ್ಬನೂ ಶ್ರೇಷ್ಠ ಧನುರ್ಧರನಿಲ್ಲ ಎಂಬ ದ್ರೋಣರ ಮಾತಿಗೆ ಅದು ಬಿರುಕು ಮೂಡುವಂತೆ ಮಾಡಿತ್ತು. ಅರ್ಜುನನಿಗೆ ಆ ಕ್ಷಣ ಅಲ್ಲಿ ನಿಲ್ಲಲಾಗಲಿಲ್ಲ. ಮನಸ್ಸಲ್ಲಿ ಏನೋ ಒಂದು ದುಃಖ. ನಿರುತ್ಸಾಹದಿಂದಲೇ ಹಸ್ತಿನಾಪುರಕ್ಕೆ ಹೊರಟು ಬಂದ ಅರ್ಜುನ ದ್ರೋಣರ ಮುಂದೆ ಬಂದು ನಿಂತ. ನಡೆದ ವಿಷಯವನ್ನು ತಿಳಿಸಿದ. ಆತನ ಹೆಸರು ಕೇಳಿದ ದ್ರೋಣರಿಗೆ ಹಳೆಯ ಕ್ಷಣಗಳು ನೆನಪಾದವು. ಆತನ ಶ್ರದ್ಧೆ, ಉತ್ಸಾಹ, ತಾನು ಆತನನ್ನು ತ್ಯಜಿಸಿದ ರೀತಿ ಎಲ್ಲವೂ ನೆನಪಾದವು. ಇದು ಸಾಮಾನ್ಯ ವಿಷಯವಾಗಿರಲಿಲ್ಲ. ಇದು ದ್ರೋಣರ ಪ್ರತಿಜ್ಞೆಗೆ ಭಂಗ ತರುವಂತಹ ಕೃತ್ಯ. ನಿನ್ನನ್ನು ಪ್ರಪಂಚ ಕಾಣುವ ಶ್ರೇಷ್ಠ ಧನುರ್ಧರನಾಗಿಸುತ್ತೇನೆ ಎಂದು ಅರ್ಜುನನಿಗೆ ನೀಡಿದ ಪ್ರತಿಜ್ಞೆಯನ್ನು ಹುಸಿ ಮಾಡಬಲ್ಲ ಕೃತ್ಯ. ಹಾಗಾಗಿ ದ್ರೋಣರು ನಿಧಾನವಾಗಿ ಎದ್ದು ನಿಂತು ನಾಳೆ ಅವನನ್ನು ಭೇಟಿಯಾಗೋಣ ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳುತ್ತಾರೆ. ಮರುದಿನ ಬೆಳಿಗ್ಗೆ ತನ್ನ ಶಿಷ್ಯರನ್ನೆಲ್ಲ ಕರೆದುಕೊಂಡು ಕಾಡಿನೆಡೆಗೆ ಹೆಜ್ಜೆ ಹಾಕುತ್ತಾರೆ. ನಕುಲ ಸಹದೇವ ಮುಂತಾದ ಶಿಷ್ಯರೆಲ್ಲ ಅವನನ್ನು ಕಾಣಲು ಕಾತರ ಪಡುತ್ತಿರುತ್ತಾರೆ. ಸ್ವಲ್ಪ ದೂರದಲ್ಲೇ ನಿಂತ ಅವರು ಆತನನ್ನು ಗಮನಿಸಲಾಗಿ ಆತ ಬಿಲ್ಲು ಬಾಣಗಳನ್ನು ಪ್ರತಿಮೆ ಮುಂದೆ ಇಟ್ಟು ಗುರುವಿಗೆ ವಂದಿಸುತ್ತಿದ್ದನ್ನು ಕಾಣುತ್ತಾರೆ. ಆ ಪ್ರತಿಮೆಯನ್ನು ಕಂಡ ದ್ರೋಣರಿಗೆ ಎಲ್ಲವೂ ಅರ್ಥವಾಗತೊಡಗುತ್ತೆ. ಹತ್ತಿರ ಹೋದ ದ್ರೋಣರು ಏಕಲವ್ಯ ಎಂದು ಕರೆದಾಗ ಆತ ಕಣ್ಣು ತೆರೆದು ನೋಡಲಾಗಿ ಆತನ ಮುಖದಲ್ಲಿ ತನ್ನ ಗುರುವನ್ನು ಕಾಣುತ್ತಿರುವ ಸಂತೋಷ, ಧನ್ಯತಾ ಭಾವ ಎದ್ದು ಕಾಣ್ತಿರುತ್ತೆ.
ತಕ್ಷಣವೇ ಆತ ಇವರ ಕಾಲಿಗೆ ಬಿದ್ದು ವಂದಿಸುತ್ತಾನೆ. ಆತನು ವಂದಿಸಿದ ರೀತಿ ಅವನ ಶ್ರದ್ಧೆ ಕಂಡು ದ್ರೋಣರ ಮನದಲ್ಲಿ ಸಂತೋಷವಾದರೂ ಅವರು ಮಾಡಿದ ಪ್ರತಿಜ್ಞೆ ನೆನಪಾಗುತ್ತಿತ್ತು. ಹಾಗಾಗಿ ನೀನು ನನ್ನ ಅನುಮತಿ ಇಲ್ಲದೆ ನನ್ನ ಪ್ರತಿಮೆಯನ್ನು ಇಟ್ಟುಕೊಳ್ಳುವ ಮೂಲಕ ನಾನೇ ನಿನ್ನ ಗುರು ಎಂದು ಭಾವಿಸುವ ಮೂಲಕ ನನ್ನನ್ನು ಗುರುವಾಗಿ ಒಪ್ಪಿಕೊಂಡಿರುವೆ. ನೀನು ನನ್ನ ಶಿಷ್ಯನಾದರೆ ಗುರುದಕ್ಷಿಣೆ ನೀಡಬೇಕಲ್ಲವೇ ಎಂದು ಕೇಳುತ್ತಾರೆ. ತಕ್ಷಣವೇ ಏಕಲವ್ಯ, ಆಜ್ಞೆ ಕೊಡಿ ಗುರುದೇವ, ನಿಮಗಾಗಿ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಎಂದು ತಿಳಿಸುತ್ತಾನೆ. ಈತನ ಮಾತಿಂದ ದ್ರೋಣರಲ್ಲಿ ಮಾತೆಯ ಹೊರಡಲಿಲ್ಲ. ಕೆಲಕಾಲ ಮೌನವಾದ ದ್ರೋಣರು ಈತ ಹೀಗೆ ಮುಂದುವರೆದರೆ ಖಂಡಿತವಾಗಿಯೂ ಒಂದು ದಿನ ಅರ್ಜುನನಿಗೆ ಸವಾಲೊಡ್ಡಬಲ್ಲ ಬಿಲ್ಲುಗಾರನಾಗುತ್ತಾನೆ ಎಂದು ಯೋಚಿಸಿ ವಿದ್ಯೆಯನ್ನೇ ಕಲಿಸಿದ ಅವರು ಗುರುದಕ್ಷಿಣೆಯನ್ನು ಅಪೇಕ್ಷಿಸುತ್ತಾರೆ. ಅದೂ ಕೂಡ ಏಕಲವ್ಯನ ಬಲಗೈ ಹೆಬ್ಬೆರಳನ್ನ. ಹೆಬ್ಬೆರಳೇ ಇಲ್ಲದಿದ್ದರೆ ನಿಖರ ಬಾಣ ಪ್ರಯೋಗ ಅಸಾಧ್ಯ ಎಂಬುದು ದ್ರೋಣರಿಗೆ ಗೊತ್ತಿತ್ತು. ಇದು ಏಕಲವ್ಯನಿಗೂ ಗೊತ್ತಿತ್ತು. ಆದರೂ ಒಂದು ಕ್ಷಣವೂ ಯೋಚಿಸದೆ ಬಿಲ್ಲನ್ನು ಕೆಳಗಿಟ್ಟು ಅವರಿಗೆ ವಂದಿಸಿ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ತನ್ನದೇ ಬಾಣದಿಂದಲೇ ಹೆಬ್ಬೆರಳನ್ನು ಕತ್ತರಿಸಿ ದ್ರೋಣರಿಗೆ ಅರ್ಪಿಸುತ್ತಾನೆ. ಸಾವಿರಾರು ಶತ್ರುಗಳನ್ನು ಸಂಹರಿಸಿ ಅವರ ಛಿದ್ರವಾದ ದೇಹವನ್ನು ಕಂಡಿದ್ದ ದ್ರೋಣರಿಗೆ ಈತನ ರಕ್ತಭರಿತ ಹೆಬ್ಬೆರಳನ್ನು ನೋಡಲಾಗಲಿಲ್ಲ. ದುಃಖಭರಿತವಾದ ಅವರು ತಕ್ಷಣವೇ ತನ್ನ ಶಿಷ್ಯವರ್ಗವನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇತ್ತ ಪುನಃ ಏಕಾಂಗಿಯಾದ ಏಕಲವ್ಯ ಕೊನೆಯ ಬಾರಿ ಮಣ್ಣಿನ ಪ್ರತಿಮೆಗೆ ವಂದಿಸಿ ಅರಣ್ಯದೊಳಗೆ ನಿಧಾನವಾಗಿ ನಡೆದು ಹೋದ. ಅರಣ್ಯ ಶಾಂತವಾಗತೊಡಗಿತು. ಅರಣ್ಯಕ್ಕೂ ತಿಳಿದಿತ್ತು ಅದು ಸೋಲಿನ ನಿರ್ಗಮನವಲ್ಲ, ತ್ಯಾಗದ ನಡಿಗೆ ಎಂದು. ಅಲ್ಲಿಗೆ ಅರ್ಜುನ ತಾನಂದುಕೊಂಡಿದ್ದನ್ನು ಸಾಧಿಸಿದ್ದ. ಆದರೆ ಇತ್ತ ಏಕಲವ್ಯ ಹೆಬ್ಬೆರಳನ್ನಷ್ಟೇ ಕಳೆದುಕೊಂಡಿದ್ದ, ಆತನ ಆತ್ಮಬಲವನ್ನಲ್ಲ. ಈತ ಉಳಿದ 4 ಬೆರಳುಗಳನ್ನೇ ಬಳಸಿಕೊಂಡು ಪುನಃ ಅಪ್ರತಿಮ ಬಿಲ್ಲುಗಾರನಾದ. ಮುಂದೆ ತನ್ನ ತಂದೆಯ ಹಾದಿಯಲ್ಲೇ ಜರಾಸಂಧನ ಬೆಂಬಲಕ್ಕೆ ನಿಂತ. ಈ ಜರಾಸಂಧ ಶ್ರೀಕೃಷ್ಣನ ಪರಮವೈರಿ. ಈತ ಹಲವು ಬಾರಿ ಯಾದವ ಸೈನ್ಯದ ಮೇಲೆ ದಂಡೆತ್ತಿ ಅವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದ. ಇದರಿಂದ ತಾಳ್ಮೆ ಕಳೆದುಕೊಂಡಿದ್ದ ಶ್ರೀಕೃಷ್ಣ ಬ್ರಾಹ್ಮಣರ ವೇಷ ಧರಿಸಿ ಜರಾಸಂಧನನ್ನು ಮಲ್ಲಯುದ್ಧಕ್ಕೆ ಆಹ್ವಾನಿಸಿ ಭೀಮನ ಮೂಲಕ ಅವನನ್ನು ಸಂಹರಿಸಿದ್ದ. ಇದೇ ಕಾದಾಟದಲ್ಲಿ ಹಿರಣ್ಯದನ್ನೂ ಸಹ ವೀರಮರಣ ಹೊಂದಿದ್ದ. ಇದನ್ನೆಲ್ಲ ಕಂಡು ಕೋಪಗೊಂಡ ಏಕಲವ್ಯ ಯಾದವ ಸೈನ್ಯದ ಮೇಲೆ ದಂಡೆತ್ತಿ ಹೋಗಲಾಗಿ ಅವರ ಸೈನ್ಯವನ್ನೆಲ್ಲ ನಾಶ ಮಾಡಲಾಗಿ ವಿಷಯ ತಿಳಿದ ಶ್ರೀಕೃಷ್ಣ ತಾನೇ ರಣರಂಗಕ್ಕೆ ಬಂದು ತನ್ನ ಸುದರ್ಶನ ಚಕ್ರದಿಂದ ಏಕಲವ್ಯನ ಶಿರಚ್ಛೇದನ ಮಾಡಿದ್ದ. ಅಲ್ಲಿಗೆ ಅಪ್ರತಿಮ ಗುರುಭಕ್ತ, ಅತ್ಯಂತ ಅಮಾಯಕ, ಅದ್ಭುತ ಧನುರ್ಧಾರಿ ಏಕಲವ್ಯನ ಅಂತ್ಯವಾಗುತ್ತೆ. ಸ್ನೇಹಿತರೆ, ನಿಮಗಿದು ಗೊತ್ತಿರಲಿ, ಈ ಕಾಡಿನ ಕಂದ ಏಕಲವ್ಯನನ್ನ ಸಂಹರಿಸೋಕೆ ಖುದ್ದು ಶ್ರೀಕೃಷ್ಣನೇ ರಣರಂಗಕ್ಕೆ ಬರಬೇಕಾಯಿತು. ಇದೇ ಏಕಲವ್ಯನ ಹಿರಿಮೆಗೆ ಸಾಕ್ಷಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಶ್ರೇಷ್ಠ ಧನುರ್ಧಾರಿ ಏಕಲವ್ಯನ ಹಿನ್ನೆಲೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ್ರೋಣರು ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅಂತ ಕಮೆಂಟ್ ಮಾಡಿ ತಿಳಿಸಿ.